ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ದೆಹಲಿಯ ಸೇವಾ ತೀರ್ಥದಲ್ಲಿ ನಡೆದ ಐಸಿಟಿ ಸಕ್ರಿಯ ಆಡಳಿತ ಮತ್ತು ಸಕಾಲಿಕ ಅನುಷ್ಠಾನಕ್ಕಾಗಿ ಬಹುಮಾದರಿ ವೇದಿಕೆ ಪ್ರಗತಿ 52ನೇ ಸಭೆಯ ಅಧ್ಯಕ್ಷತೆ ವಹಿಸಿ ಪಾಲ್ಗೊಂಡಿದ್ದರು. ಸಭೆಯಲ್ಲಿ ಪ್ರಧಾನಿ 30,000 ಕೋಟಿ ರೂಪಾಯಿ ವೆಚ್ಚದ ಹೂಡಿಕೆಗಳನ್ನು ಒಳಗೊಂಡಿರುವ 4 ಪ್ರಮುಖ ಮೂಲಸೌಕರ್ಯ ಯೋಜನೆಗಳಾದ ರಸ್ತೆ, ವಿದ್ಯುತ್, ಕೈಗಾರಿಕಾ ಕಾರಿಡಾರ್ ಮತ್ತು ಮೆಟ್ರೋ ರೈಲು ವಲಯಗಳಲ್ಲಿನ ಹೂಡಿಕೆ ಮತ್ತು ಪ್ರಗತಿ ಪರಿಶೀಲನೆಯನ್ನು ನಡೆಸಿದರು. ಆರ್ಥಿಕ ಬೆಳವಣಿಗೆ, ಪ್ರಾದೇಶಿಕ ಸಂಪರ್ಕ, ಕೈಗಾರಿಕಾಭಿವೃದ್ಧಿ ಮತ್ತು ಸಾರ್ವಜನಿಕ ಕಲ್ಯಾಣವನ್ನು ಹೆಚ್ಚಿಸುವ ಗುರಿ ಹೊಂದಿರುವ ಪ್ರಗತಿ ವೇದಿಕೆ ಮೂಲಸೌಕರ್ಯ ಯೋಜನೆಗಳಲ್ಲಿನ ವಿಳಂಬ ತಪ್ಪಿಸಲು ಮತ್ತು ಕೈಗಾರಿಕೆಗಳ ಸಕಾಲಿಕ ಪ್ರಗತಿ ಉತ್ತೇಜಿಸಲು ಸಹಕಾರ ನೀಡುತ್ತದೆ ಎಂದ ಪ್ರಧಾನಿ, ಸಂಬಂಧಿತ ಸಚಿವಾಲಯಗಳು ಮತ್ತು ರಾಜ್ಯ ಸರ್ಕಾರಗಳು ತ್ವರಿತಗತಿಯಲ್ಲಿ ಯೋಜನೆ ಅನುಷ್ಠಾನದ ಅಡಚಣೆಗಳನ್ನು ಪರಿಹರಿಸಲು ಒತ್ತು ನೀಡಬೇಕು ಎಂದು ತಿಳಿಸಿದರು. ಪಿಎಂ ಗತಿಶಕ್ತಿ ರಾಷ್ಟ್ರೀಯ ಯೋಜನೆಯ ಪರಿಣಾಮಕಾರಿ ಅನುಷ್ಠಾನವನ್ನು ಪ್ರತಿಪಾದಿಸಿದ ಅವರು, ಸಂಸ್ಥೆಗಳ ನಡುವೆ ನೈಜ ಸಮಯದ ಮೇಲ್ವಿಚಾರಣೆ ಮತ್ತು ಸುಧಾರಿತ ಸಮನ್ವಯವನ್ನು ಖಚಿತಪಡಿಸಿಕೊಳ್ಳುವುದು ಅಗತ್ಯ. ಈ ಹಂತದಲ್ಲಿ ಪೋರ್ಟಲ್ನಲ್ಲಿ ಯೋಜನೆಯ ವಿವರಗಳು, ಉಪಯುಕ್ತತೆ ಹಾಗೂ ಅನುಮತಿ ವಿಚಾರಗಳನ್ನು ನಿಯಮಿತವಾಗಿ ನವೀಕರಿಸಬೇಕು. ಕ್ಷಯರೋಗದ ವಿರುದ್ಧದ ಹೋರಾಟದಲ್ಲಿ ಕೃತಕ ಬುದ್ಧಿಮತ್ತೆ ಮತ್ತು ಇತರ ಉದಯೋನ್ಮುಖ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳುವುದು ಅವಶ್ಯ. ಜಾಗೃತಿ ಅಭಿಯಾನಗಳು, ರೋಗಿಗಳ ಪಾಲನೆ ಮತ್ತು ಸಮುದಾಯ ಕ್ರೋಢೀಕರಣ ಪ್ರಯತ್ನಗಳಲ್ಲಿ ಎನ್ಸಿಸಿ ಕೆಡೆಟ್ಗಳು ಮತ್ತು ಮೈ ಭಾರತ್ ಸ್ವಯಂ ಸೇವಕರನ್ನು ಒಳಗೊಳ್ಳುವಂತೆ ಹೇಳಿದರು. ಸೈಬರ್ ಅಪರಾಧ ಮತ್ತು ಡಿಜಿಟಲ್ ಅರೆಸ್ಟ್ ಪ್ರಕರಣಗಳಿಗೆ ಸಂಬಂಧಿಸಿದ ಕುಂದುಕೊರತೆಗಳನ್ನು ಪರಿಶೀಲಿಸಿದ ಅವರು, ನಾಗರಿಕರನ್ನು ವಂಚಿಸಲು ಡಿಜಿಟಲ್ ವೇದಿಕೆಗಳ ದುರುಪಯೋಗ ಹೆಚ್ಚುತ್ತಿರುವುದು ಆತಂಕಕಾರಿ. ಈ ನಿಟ್ಟಿನಲ್ಲಿ ಸಂಘಟಿತ, ಸೂಕ್ಷ್ಮ ಮತ್ತು ಸಮಯಾಧಾರಿತ ಕ್ರಮ ಕೈಗೊಳ್ಳುವ ಅಗತ್ಯವಿದೆ ಎಂದು ತಿಳಿಸಿದರು.